ಬ್ರಹ್ಮಹೃದ ಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಭಾನ್ಯಸ್ಯೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಇದು ಮೂರೂ ಜೀವನಿಗೆ ಇದೆ ಈ ಅವಸ್ಥೆಗಳು. ಪರಮಾತ್ಮನಿಗೆ ಈ ಮೂರೂ ಇಲ್ಲ ಅಲ್ವಾ? ಎಚ್ಚರ ಇಲ್ವಾ ಅಂದ್ರೆ ಎಚ್ಚರ ಆಗುದು ಅಂತಿಲ್ಲ, ಎಚ್ಚರ ಇರ್ತಾನೆ. ನಾವು ಮಲಗಿರ್ತೇವೆ, ಆದ್ರಿಂದ ನಮ್ಗೆ ಎಚ್ಚರ ಆಗುದು, ನಿದ್ದೆ ಬರುವುದು, ಕನಸಿಗೆ ಹೋಗುವುದು ಇತ್ಯಾದಿಗಳೆಲ್ಲ ನಮ್ಗೆ ಅವಸ್ಥಾ ಭೇದಗಳಿದೆ. ಭಗವಂತನಿಗೆ ಈ ಅವಸ್ಥಾ ಭೇದಗಳಿಲ್ಲ, ಆದ್ರಿಂದಾಗಿ ಜೀವನಿಗಿಂತ ಅತ್ಯಂತ ವಿಲಕ್ಷಣ ಅಂತ ಹೇಳಿದ್ರು. ಏಭಿಸ್ತ್ರಿವರ್ಣೈ ಪರ್ಯಸ್ತೈ ಬುದ್ಧಿಭೇದೈ ಕ್ರಿಯೋದ್ಭವೈ ಸ್ವರೂಪಮಾತ್ಮನೋ ಧತ್ತೆ ಗಂಧೈರ್ವಾಯುರಿವಾನ್ವಯಾತ್. ವಿವಿಧೈ ಜೀವರಲ್ಲೂ ಕೂಡ ಈ ಗುಣತ್ರಯಗಳ ವ್ಯತ್ಯಾಸದಿಂದ ಕರ್ಮ ವ್ಯತ್ಯಾಸದಿಂದ ಸ್ವಭಾವ ವ್ಯತ್ಯಾಸದಿಂದ ಜೀವಗಳಲ್ಲಿ ವೈವಿಧ್ಯ. ಒಂದು ಜೀವದ ಹಾಗೆ ಇನ್ನೊಂದು ಜೀವ ಇಲ್ಲ. ಜೀವಗಳಿಗೆ ಒಂದಕ್ಕಿಂತ ಒಂದು ಅತ್ಯಂತ ಭಿನ್ನ. ಅದು ಸ್ವರೂಪಭೂತವಾಗಿ ಭಿನ್ನ ಆದದ್ರಿಂದ ನಾವು ಈ ವೈಪರೀತ್ಯಗಳನ್ನ ನೋಡ್ತೇವೆ. ಇಲ್ಲಾಂದ್ರೆ ನಾವು ಯಾರಿಗೆ ಏನು ತೊಂದರೆನೇ ಮಾಡದೇ ಇದ್ರು ಕೆಲವರು ಯಾಕೆ ಯಾವಾಗ್ಲೂ ಉಪದ್ರವ ಕೊಡ್ತಿರ್ತಾರೆ? ಈ ಪ್ರಶ್ನೆಗೆ ಉತ್ತರ ಸಿಗುದಿಲ್ಲ. ಎಲ್ಲವೂ ಭಗವಂತನದ್ದೇ ತುಂಡುಗಳಾದ್ರೆ ಆವಾಗ ಈ ವ್ಯತ್ಯಾಸಗಳು ಯಾಕೆ? ಈ ಜೀವದಲ್ಲಿ ಒಂದಕ್ಕಿಂತ ಒಂದು ಸಿಟ್ಟು ಬರುವುದು, ದ್ವೇಷ, ಅಸೂಯೆ, ಜನ್ಮ ಜನ್ಮಾಂತರಗಳಲ್ಲಿ ಹಾಗೆ ಸಾಧಿಸಿಕೊಂಡೇ ಬದುಕುವುದು, ಇದು ಯಾಕೆ ಅಂತ ಗೊತ್ತಾಗುದಿಲ್ಲ. ಏನಾಯ್ತು? ಒಂದ್ ನಿಮಿಷ ನಂಗೆ ಕಾಣಿಸ್ತಿದೆ. ಗುಣತ್ರಯ ಯುಕ್ತನಾದಂತಹ ಜೀವ ಗುಣತ್ರಯ ಮುಕ್ತನಾದ ಭಗವಂತನಿಂದ ನಿಯಮ್ಯನಾಗಿ ಭೇದಗಳ ಅಂದ್ರೆ ಅನೇಕ ವೈವಿಧ್ಯಗಳ ಮೂಲ ವ್ಯವಸ್ಥೆಗೆ ಗುಣಗಳು ಕಾರಣ ಹೊರತು ಪರಮಾತ್ಮನೂ ಅಲ್ಲ, ಇನ್ಯಾರೂ ಕೂಡ ಬೇರೆ ಹೊರಗಿನಿಂದ ಅದಕ್ಕೆ ಪ್ರಯೋಜಕರಲ್ಲ. ಹೇಗೆ ಗಂಧ ದ್ರವ್ಯದ ಸಂಬಂಧ ನೀರಲ್ಲಿರುವುದರಿಂದ ನೀರೂ ಕೂಡ ಗಂಧಮಯವಾಗಿ ಕಾಣುತ್ತೋ, ಹಾಗೆ ಅದು ನೀರಿದ್ದೇ ಗುಣ ಅಂತ ಭಾವಿಸುವಂತೆ ಜೀವನಲ್ಲಿ ಪರಮಾತ್ಮ ತನ್ನ ವಿಶೇಷವಾದ ಸನ್ನಿಧಾನ ಇಟ್ಟಿರುವುದರಿಂದ ಅಜ್ಞರ ದೃಷ್ಟಿಗೆ, ಸಾಮಾನ್ಯರ ದೃಷ್ಟಿಗೆ ಅದರ ನಡುವೆ ಇರುವಂತಹ ಅಂತರ ಅರಿವಾಗುವುದಿಲ್ಲ. ಗಂಧೈ ವಾಯು ಇವ ಅನ್ವಯಾತ್ ಸ್ವರೂಪಂ ಆತ್ಮನೋ ಧತ್ತೆ ಏತದ್ವಾರೋ ಹಿ ಸಂಸಾರೋ ಗುಣಕರ್ಮ ನಿಬಂಧನ ಅಜ್ಞಾನ ಮೂಲೋಪಾರ್ಥೋಪಿ. ಜೀವರಿಗೆ ಪರಸ್ಪರ ತಮ್ಮ ನಡುವೆ ಇರುವ ಅಂತರ, ಎಲ್ಲವನ್ನು ಮೀರಿ ನಿಂತ ಗುಣಾತೀತವಾದ ಪರಮಾತ್ಮನಿಗಿಂತ ವ್ಯತ್ಯಾಸವನ್ನ ಕಾಣದೇ ಇದ್ದಾಗ ಅವನು ಸಂಸಾರಕ್ಕೆ ಬಂದು ಬೀಳ್ತಾನೆ. ಯಾವಾಗ ಈ ವ್ಯತ್ಯಾಸವನ್ನ ಕಾಣದೇ ಇದ್ದಾಗ, ಅಂತರವನ್ನು ಕಾಣದೇ ಇದ್ದಾಗ, ಸ್ವಪ್ನದಲ್ಲಿ ತನ್ನ ತಲೆಯನ್ನು ತಾನೇ ಕತ್ತರಿಸಿಕೊಂಡು ಒಬ್ಬ ದುಃಖ ಪಡುವಂತೆ, ವಸ್ತುತಃ ಸ್ವಪ್ನದಲ್ಲಿ ತನ್ನನ್ನು ತಾನು ಕೊಂದುಕೊಂಡ್ರೆ ಸಾಯಲ್ಲ, ಆದ್ರೆ ಸತ್ತೇ ಅಂತ ಭಾವಿಸಿ ಅವನು ತನ್ನನ್ನ ತಾನು ಅಯ್ಯೋ ನನಗೆ ಜೀವ ಹೋಯ್ತು ಅಂತ ಜೋರ್ ಗೋಳಾಡ್ತಾನೆ. ಆದ್ರೆ ಎಚ್ಚರ ಆದ್ಮೇಲೆ ಅಯ್ಯೋ ನಾನು ಬದುಕಿದ್ದೇನ, ಕುತ್ತಿಗೆ ಎಲ್ಲೋ ಕತ್ತರಿಸಿ ಹೋಯ್ತು ಅಂತ ಕಂಡೆ ಅಂತ ಆಮೇಲೆ ಎಚ್ಚರ ಆಗ್ತಾನೆ.
ಸಂಸಾರದ್ದು ಕೂಡ ಕನಸಿನಲ್ಲಿ ನಡೆಯುವ ನಿಜ ಅಂತ ಅನ್ಕೊಂಡು ಕೂತಿದ್ದಾಗ ಅವನಿಗೆ ಅದು ಮೋಹಕವಾಗಿತ್ತು. ಯಾವಾಗ ಅಲ್ಲಿ ನಡೆದದ್ದು ಕೇವಲ ಅದೊಂದು ನಮ್ಮದೇ ಆಲೋಚನೆಗಳ ಒಂದು ಪೂರ್ವ ದರ್ಶನ ಮಾಡಿದಷ್ಟೇ ಹೊರತು ನಿಜವಾಗಿ ನಡೆದಿಲ್ಲ ಅಂತ ಗೊತ್ತಾಗುವ ಹಾಗೆ ಇಲ್ಲೂ ಕೂಡ ತ್ರಿಗುಣಗಳ ವ್ಯಾಪ್ತಿಯಿಂದ ಕರ್ಮಗಳ ವ್ಯತ್ಯಾಸದಿಂದ ಸಂಸಾರವನ್ನು ತಾನೇ ಜೀವ ತನಗೆ ತಂದುಕೊಳ್ತಾನೆ ಅನ್ನೋದನ್ನ ಹೇಳಿದ್ರು. ಮನೋಮಯತ್ವಾತ್ ಸರ್ವಾರ್ಥಾ ಸ್ವಪ್ನ ಜಾಗರಯೋತ್ತಮಾಃ ದೃಷ್ಟಾನ್ ಅರ್ಥಾನಪಿ ಧ್ಯಾತು ಶೋಕಮೋಹ ಭಯಪ್ರದಾಃ. ಭಗವಂತನ ಅಧೀನವಾಗಿರುವುದರಿಂದ ಮನಸ್ಸು ಮನಪೂರ್ವಕವಾಗಿ ಕರ್ಮವನ್ನು ಮಾಡಿದ್ದು ಅಂತಾದ್ರೆ ಆವಾಗ ಆ ಕೆಲಸಗಳಿಗೆ ಅವನನ್ನು ಮನೋಮಯನಾಗಿ ನಾಡ್ತಾನೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಅನಿತ್ಯವಾದ ವಿಷಯಗಳಲ್ಲಿ ಯಾವತ್ತೂ ಕೂಡ ವಸ್ತುಗಳು ನಾಶ ಆಗುತ್ತೆ. ನಾಶ ಆಗದಿರುವುದು ನಿತ್ಯವಾದ ವಸ್ತುಗಳು ಮಾತ್ರ. ಆದ್ರೆ ನಿತ್ಯ ವಸ್ತುಗಳು ಅವುಗಳ ನಡುವೆ ಇರುವ ಅಂತರ ಗೊತ್ತಾಗುವುದಕ್ಕೆ ಸ್ವಲ್ಪ ಮನುಷ್ಯನಿಗೆ ಕಷ್ಟ. ಹೊರಗಿನ ಜ್ಞಾನದಿಂದ ಅದನ್ನ ಪಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅದು ಒಳಗಿನ ವಸ್ತು, ಸತ್ಯವನ್ನ ತಿಳ್ಕೊಳ್ಳಿಕ್ಕೆ. ಆದ್ರಿಂದಾಗಿ ಅನಿತ್ಯತ್ವಾದ ವಿಷಯಗಳಲ್ಲಿ ಅನರ್ಥಗಳು ಬರುವುದನ್ನ ಕಂಡು ಅದನ್ನ ಆಸಕ್ತಿಯಿಂದ ಚಿಂತಿಸಿ ಅದು ಬೇಕು, ಅದರಿಂದ ನಂಗೆ ಸುಖ ಆಗತ್ತೆ, ತಪ್ಪು ಕಲ್ಪನೆಯಿಂದ ಅದನ್ನೇ ತುಂಬಾ 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 ತಲೆಗೆ ಹಚ್ಕೊಂಡ್ರೆ ದುಃಖ, ಶೋಕ, ಮೋಹ, ಭಯ ಇತ್ಯಾದಿಗಳೇ ಹುಡ್ತವೆ. ದೃಷ್ಟಾನ್ ಅರ್ಥಾನ್ ಅಪಿಧ್ಯಾತು ಶೋಕ ಮೋಹ ಭಯಪ್ರದಾಹ. ಈ ಅವ್ಯವಸ್ಥೆಯಿಂದ ದುಃಖ, ಶೋಕ, ಮೋಹ, ಭಯ ಇತ್ಯಾದಿಗಳು ನಿರಂತರವಾಗಿ ತಪ್ಪು ತಿಳುವಳಿಕೆಯಿಂದ ಜೀವನದಲ್ಲಿ ಅಲ್ಲದೇ ಇರುವ ಸಮಸ್ಯೆಯನ್ನ ತನ್ನ ಮೇಲೆ ಹಾಕಿಕೊಂಡು ಮನುಷ್ಯ ಒದ್ದಾಟ ಪಡ್ತಾನೆ. ತಸ್ಮಾತ್ ಭವದ್ಭಿಃ ಕರ್ತವ್ಯ ಕರ್ಮಣಾಂ ಗುಣಾತ್ಮನಾಂ ದೀನ ನಿರ್ಹರಣೆ ಯೋಗನ. ಅದಕ್ಕೆ ಓ ಅಸುರ ಬಾಲಕರೇ, ತ್ರಿಗುಣಜನ್ಯವಾದಂತಹ ಕರ್ಮಗಳಿಗೆ ಮೂಲ ಕಾರಣ ಅಜ್ಞಾನ. ತ್ರಿಗುಣಾತ್ಮನಾಂ ಬೀಜ ನಿರ್ಹರಣೆ, ಮೂರು ಗುಣಗಳಿಗೆ ಬೀಜವ ಎನಿಸಿದಂತಹ ಅಜ್ಞಾನಕ್ಕೆ ನೀವು ಶ್ರಾದ್ದ ಹಾಕಬೇಕು. ಅದಕ್ಕೆ ಔರ್ಧ್ವದೇಹಿಕ ಕ್ರಿಯೆ ಮಾಡಿ ಬಿಡ್ಬೇಕು. ನಿರ್ಹರಣ ಅಂತನ್ನುವ ಶಬ್ದ ಸಂಸ್ಕೃತದಲ್ಲಿ ಔರ್ಧ್ವದೇಹಿಕ ಕ್ರಿಯೆಗೆ ಹೇಳುವ ಮತ್ತೊಂದು ಪರ್ಯಾಯ ಶಬ್ದ. ನಿರ್ಹರಣ ಅಂತ ಕರೀತಾರೆ ಅದನ್ನ. ಬೀಜ ನಿರ್ಹರಣ ಅಂದ್ರೆ ಅಜ್ಞಾನದ ಮೂಲ ಛೇದವನ್ನ ಕುಠಾರದಿಂದ ಕತ್ತರಿಸಿ ತೆಗಿಬೇಕು, ಮೂಲವನ್ನೇ ಛೇದ ಮಾಡಬೇಕು. ಅದಕ್ಕೇನು ಉಪಾಯ ಮಾಡಬೇಕು? ಬುದ್ಧಿ ಪ್ರವಾಹ, ಅದು ಭಗವಂತನಲ್ಲಿ ಸೇರುವಂತೆ ಮಾಡಬೇಕು. ಪ್ರವಾಹ ಪರಮೋ ಧಿಯಃ, ಧಿಯಃ ಪರಮ ಪ್ರವಾಹ ಪರಮಃ, ಪ್ರವಾಹೋ ಪರಮಃ, ಸಾರಿ, ಪ್ರವಾಹದ ಉಪರಮ, ಪ್ರವಾಹದ ಕೊನೆ, ಪ್ರವಾಹ ಬಂದು ಸೇರುವುದು ಅದು ಪರಮಾತ್ಮನಲ್ಲಿ ಆದಾಗ ಅದು ಉಪಾಯ ಎನಿಸುತ್ತೆ. ಸಂಸಾರದ ತಾಪತ್ರಯದ ಪ್ರವಾಹದಿಂದ ತಪ್ಪಿಸಿಕೊಂಡು ಹೊರಗೆ ಬರ್ಲಿಕ್ಕಾಗುತ್ತೆ. ಪರಮಾತ್ಮನಲ್ಲಿ ಒಪ್ಪಿಸದೆ ಕರ್ಮಗಳನ್ನು ನಾನೇ ಮಾಡ್ತೇನೆ ಅಂತ ಅಂದುಕೊಂಡಷ್ಟು ಕಾಲವೂ ಕೂಡ ಆತನಿಗೆ ಈ ಅವ್ಯವಸ್ಥೆಯ ಬದುಕು ಇದ್ದೇ ಇದೆ. ತತ್ರೋಪಾಯ ಸಹಸ್ರಾಣಾಂ ಯದೀಶ್ವರೇ ಭಗವತಿ ಭಕ್ತಿಸ್ಯಾಮನ್ಯಥಾರತಿ. ಸಾವಿರಾರು ಉಪಾಯಗಳನ್ನ ಮಾಡಿದ್ರೂ ಕೂಡ ಯಾವ ಉಪಾಯದಿಂದಲೂ ಸಂಸಾರದಿಂದ ಪಾರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸಹಸ್ರ ಚಂಡಿ ಮಾಡದೆ, ಆಯುತ ರುದ್ರ ಮಾಡದೆ, ಕೋಟಿ ಕೋಟಿ ಸಹಸ್ರನಾಮ ಪಾರಾಯಣ ಮಾಡದೆ, ಅಥವಾ ಇನ್ನೇನು ಸ್ತೋತ್ರಗಳನ್ನ ಕೋಟಿ ಸಂಖ್ಯೆಯಲ್ಲಿ ಬರ್ದೆ ಯಾವ ಉಪಾಯವೂ ಕೂಡ ಉಪಕಾರಕ ಆಗುವುದಿಲ್ಲ. ಒಂದೇ ಒಂದು ಉಪಕಾರ, ಯಾವುದು ಉಪಕಾರ ಆಗಬಹುದಾದ್ದು
ಪರಿಣಾಮಕಾರಿಯಾಗಿ ಫಲವನ್ನ ಕೊಡುವಂಥದ್ದು ಯಾವುದು ಅಂದ್ರೆ ಸರ್ವೇಶ್ವರನಾದ ನಮ್ಮಕ್ಕಿಂತ ಹಿರಿಯನೆನಿಸಿದ ಭಗವಂತನಲ್ಲಿ ಮಾಡುವ ಭಕ್ತಿ. ಭಕ್ತಿಗೆ ಮಾತ್ರ ಭಗವಂತ ಈ ಸಂಸಾರದ ತಾಪತ್ರದಿಂದ ಬಿಡುಗಡೆ ಮಾಡುತ್ತಾನೆ ಹೊರತು ನಾನ್ಯಥಾರತಿ. ಭಕ್ತಿ ಮಾಡದೇ ಇದ್ರೆ ಸುಖ ಇಲ್ಲ. ಲೋಕದ ತಾತ್ಕಾಲಿಕ ಸುಖ ಸಿಗಬಹುದು, ಆದ್ರೆ ಅದು ಕೂಡ ನಷ್ಟ ಆಗುತ್ತೆ ಕೆಲವೇ ಕಾಲದ. ಶಾಶ್ವತವಾದ ಸುಖ ಬೇಕಾ, ಶಾಶ್ವತವಾದ ತಥ್ಯದ ಜೊತೆಗೆ ಬದುಕಬೇಕಾ, ಭಕ್ತಿ ಒಂದೇ ದಾರಿ. ಭಕ್ತಿ ರೈವೈನಂ ಗಮಯತಿ ಭಕ್ತ್ಯಾ ಲಭ್ಯಸ್ತ್ವನನ್ಯಯ ಭಕ್ತಿಮಾನ್ ಮೇ ಪ್ರಿಯೋ ನರಃ ಭಕ್ತಿರೌ ವ್ಯಭಿಚಾರಿಣಿ ಭಕ್ತಿ ಅಹೈತುಕೀ ಶಕ್ತಿ. ಎಷ್ಟು ವಾಕ್ಯಗಳು ಬೇಕು, ಕೋಟಿ ಕೋಟಿ ವಾಕ್ಯಗಳು ಭಕ್ತಿಯ ಬಗ್ಗೆ ಒತ್ತು ಕೊಟ್ಟು ಹೇಳ್ತಾರೆ. ನಾವು ಅದೊಂದನ್ನು ಬಿಟ್ಟು ಉಳಿದ ಎಲ್ಲಾ ಪ್ರಯೋಗಗಳನ್ನ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಮಾಡಿದ್ರೂ ಕೂಡ ಅದು ಉಪಾಸನೆ ತಪ್ಪಾಯಿತು ಅಂತಂದಾಗ ಅನರ್ಥದ ದಾರಿಯ ಕಡೆಗೆ ನಾವು ಬೀಳುವುದಾಗುತ್ತೆ. ಇನ್ನೂ ಒಂದು ದಾರಿ ಬೇಕು. ಏನದು? ಪ್ರಹ್ಲಾದನೆ ಗುರುಗಳಿಗೆ ಅಂದ್ರೆ ಬಾಲಕರಿಗೆ ಹೇಳ್ತಾನೆ, ಗುರು ಶುಶ್ರೂಷಯ ಭಕ್ತ್ಯ ಕಣೇನ ಚ ಸಾಧು ಈಶ್ವರ. ಆ ಭಕ್ತಿಯನ್ನು ಸಂಪಾದಿಸುವುದು ಹೇಗೆ? ಅದಕ್ಕೆ ಉಪಾಯ ಬೇಕಲ್ಲ. ಭಕ್ತಿ ಮುಕ್ತಿಗೆ ಉಪಾಯ ಆಯ್ತು. ಆ ಭಕ್ತಿಗೆ ಉಪಾಯ ಯಾವುದು? ಅದನ್ನ ಇಲ್ಲಿ ಹೇಳ್ತಿದ್ರೆ, ಒಂದು ಗುರು ಸೇವೆ, ಇನ್ನೊಂದು ಗುರುವಿನಲ್ಲಿ ಪ್ರೀತಿ, ಮತ್ತೆ ತನಗೆ ಸಂಪತ್ತಿ ಸರ್ವ ಲಾಭಾರ್ಪಣೇನ ಚ. ತನಗೆ ಏನೇ ಸಿಕ್ಕಿದ್ರು ಕೂಡ ಅದನ್ನು ದೇವರಿಗೋಸ್ಕರ ಅಂತ ಅವನು ಯೋಚನೆ ಮಾಡ್ಬೇಕು. ಇದು ನನ್ಗೋಸ್ಕರ. ದೇವರಿಗೆ ಯಾವಾಗ್ಲೂ ಒಂದೊಂದು ಸರ್ತಿ ಏನೋ ಒಂದು 10 ರೂಪಾಯಿ ಸೇವೆ, ಇದ್ದಿದ್ದೆಲ್ಲ ನನ್ಗೆ. ದೇವರಿಗೊಂದು ಕುಂಕುಮ ಮಂಗಳಾರತಿ, ಅದಕ್ಕೆ ಎಂಥದ್ದು ಬರಲ್ಲ. ಆರತಿನೋ ಅವ್ನು ಹೆಂಗ್ ಮಾಡ್ತಾನೋ, ಕರ್ಪೂರ ಹಾಕಿ ಹೊಗೆ ಎಬ್ಬಿಸಿ ದೇವರಿಗೊಂದಿಷ್ಟು ಮೂಗಿಗೆ ಗಮಟಿ ಹಿಡಿಸ್ತಾನೆ ಬಿಟ್ರೆ ಅವನಿಗೂ ಅದರ ಪ್ರಜ್ಞೆ ಇರುದಿಲ್ಲ ಏನ್ ಮಾಡ್ತಿದ್ದೇನೆ ಅಂತ. ನಾವು ದೇವರಿಗೆ ಏನ್ ಕೊಡ್ತೇವೆ ಅಂದ್ರೆ ನಮ್ಮ ಸಂಪತ್ತಿನ ಎಲ್ಲಾ ವಸ್ತುವನ್ನದ್ದೇ. ನಾವು ಗಳಿಸಿದ್ದು ಅಂತ ಹೇಳ್ಕೊಳ್ಳೋದು ಮಾತ್ರ ದೊಡ್ಡಸ್ತಿಕೆ. ನಾವು ಗಳಿಸಿದ್ದಲ್ಲ, ನಮ್ಮ ಸ್ವಂತ ಪ್ರತಿಭೆಯಿಂದ ಪ್ರಯತ್ನದಿಂದ ಲಭ್ಯವಾದದ್ದೇನಲ್ಲ. ನಮ್ಮ ಪ್ರಯತ್ನ ಇದೆ ಹೌದು, ಆದ್ರೆ ಲಭ್ಯ ಆಗ್ಬೇಕು ಅಂತ ಇದ್ದದ್ದನ್ನು ಒದಗಿಸಿದವನು ಅವನೇ. ಸಂಗೇನ ಸಾಧು ಭಕ್ತಾನ, ಒಳ್ಳೆಯ ಭಕ್ತರ ಸಂಘ ಬೇಕು. ಇದು ಭಕ್ತಿಗೆ ಕಾರಣ. ಭಕ್ತಿಗೆ 4 ಕಾರಣಗಳನ್ನ ಹೇಳ್ತಾರೆ. ಒಂದು ಗುರು ಸೇವೆ, ಇನ್ನು ಗುರುಗಳಲ್ಲಿ ಅತ್ಯಂತ ಭಕ್ತಿ ಅಂದ್ರೆ ಗುರುಗಳನ್ನ ಪ್ರೀತಿಸುವುದು, ಗುರುಗಳ ಗುಣಗಳನ್ನ ಆರಾಧಿಸುವುದು, ಇನ್ನು ತನ್ನ ಸಂಪತ್ತೆಲ್ಲವೂ ಭಗವಂತನದ್ದು ಅಂತ ಭಾವಿಸಿ ಆ ರೀತಿಯೇ ಜೀವನವನ್ನು ನಡೆಸುವುದು, ಕೊನೆಯದ್ದು ಈಶ್ವರ ಆರಾಧನೇನ ಚ, ಪರಮಾತ್ಮನ ವಿಶೇಷವಾದ ಸೇವೆ. ಪಂಚರಾತ್ರಾದಿಗಳಲ್ಲಿ ಭಗವಂತನನ್ನು ಹೇಗೆ ಆರಾಧನೆ ಮಾಡಬೇಕು ಅಂತ ಹೇಳಿದ್ದಾರೋ ಹಾಗೆ ಅವನೇ ನನಗೆ ಸರ್ವಸ್ವ, ಅವನ ಹೊರತು ಇನ್ಯಾವುದೂ ಇಲ್ಲ ಅಂತ ಪೂಜ್ಯ ಭಾವದಿಂದ ಅವನನ್ನ ನಿರಂತರ ಪೂಜಾದಿ ಕೈಂಕರ್ಯದಿಂದ ಮೆಚ್ಚಿಸುವುದು ಭಗವದ್ ಆರಾಧನೆ. ಇದು ಭಕ್ತಿಗಿರುವ ಮತ್ತೆ 4 ಉಪಾಯಗಳು. ಶ್ರದ್ಧಯಾ ತತ್ಕಥಾಯಾಂಚ ಕೀರ್ತನೆಯ ಗುಣಕರ್ಮಣಾಂ ತತ್ಪಾದರ್ಮಣಾದಿ. ಇನ್ನು ಏನು ಅಂದ್ರೆ ಭಾಗವತಾದಿ ಭಾರತ ಭಾಗವತದ ಕಥೆಗಳಲ್ಲಿ ತುಂಬಾ ತಲ್ಲೀನವಾಗಿ ಶ್ರದ್ಧೆಯಿಂದ ಕೇಳುವುದು. ಭಗವಂತನ ಲೀಲಾಗುಣಗಳನ್ನ ನಾವು ಕೇಳುವುದು ಮಾತ್ರ ಅಲ್ಲ, ಅದನ್ನ ಇನ್ನೊಬ್ಬರಿಗೆ ಕೇಳಿ ಸಂತೋಷ ಪಡುವಂತೆ ಹೇಳಿ ಕೊಂಡಾಡುವುದು. ನಿರಂತರವಾಗಿ ಭಗವಂತನ ಪದತಲಗಳಲ್ಲಿ ಮನಸ್ಸಿಟ್ಟು ನಮಸ್ಕಾರ ಮಾಡುವಾಗಲೆಲ್ಲ ಅವನ ಪಾದಕ್ಕೆ ತಲೆ ಹಚ್ಚಿದ್ದೇನೆ ಅಂತ ಭಾವಿಸುವುದು. ಇನ್ನು ಭಗವಂತನ ಚಲಿಸುವ ಮತ್ತು ಚಲದ 2 ತರದ ಪ್ರತಿಮೆಗಳಿವೆ. ಚಲಿಸುವ ಪ್ರತಿಮೆಗಳು ಅಂತಂದ್ರೆ ಜ್ಞಾನಿಗಳು, ಚಲಿಸದ ಪ್ರತಿಮೆಗಳು ಅಂತಂದ್ರೆ ವಿಗ್ರಹಗಳು.
ಅದೆರಡರಲ್ಲೂ ವಂದನಾದಿಗಳ ಮೂಲಕ ಗೌರವವನ್ನು ಸಲ್ಲಿಸುವುದು, ನಮಸ್ಕಾರಗಳ ಮೂಲಕ. ಇದು ಇಷ್ಟು ಭಕ್ತಿಯನ್ನ ಪಡಿಲಿಕ್ಕೋಸ್ಕರ ಮನುಷ್ಯ ಮಾಡಬೇಕಾದಂತಹ ಕರ್ತವ್ಯಗಳು ಅಂತ ಹೇಳಿದ. ಹರಿಸರ್ವೇಷು ಭೂತೇಷು ಭಗವಾನ್ ಆಸ್ತ ಈಶ್ವರ ಇತಿ ಭೂತಾನಿ ಮನಸಾ ಕಾಮೈಸ್ತೈ. ಸರ್ವೇಶ್ವರನಾದ ಹರಿ ಎಲ್ಲ ಸದ್ದಲ್ಲಿ ಇದ್ದಾನೆ. ಅವ್ರಿಗೇನ್ ಇಷ್ಟನೋ ಅಂತ ವಸ್ತುಗಳನ್ನು ಕೊಟ್ಟು ತೃಪ್ತಿಪಡಿಸುವುದು. ಆ ಸಜ್ಜನರಿಗೆ ಯಾವ್ದು ಅಗತ್ಯವೋ ಅದು ದೇವರಿಗೆ ಕೊಡ್ತಾ ಇದ್ದೇನೆ ಅನ್ನೋ ಭಾವದಿಂದ ಅವರಿಗೆ ನಿತ್ಯಾನುಷ್ಠಾನಕ್ಕೆ, ಪೂಜಾ ಪುರಸ್ಕಾರಗಳಿಗೆ ಅಥವಾ ಅಧ್ಯಯನಕ್ಕೆ ಅಥವಾ ಅವರ ಜೀವನಕ್ಕೆ ಉಪಯೋಗ ಆಗುವಂತಹ ಅವ್ರಿಗೆ ಯಾವ್ದು ಬೇಕು ಅಂತದ್ದನ್ನು ಹುಡುಕಿ ಅವರ ಅಗತ್ಯವನ್ನ ಗಮನಿಸಿ ಕೊಡುವುದು ದೇವರ ಮತ್ತೊಂದು ಪೂಜೆಯ ವಿಧಾನ. ಅಭೀಷ್ಟ ವಸ್ತುಗಳನ್ನು ಈಯುವುದು ಅಂತ. ಭಗವಾನ್ ಆಸಕ್ತ ಈಶ್ವರ ಇಮಾನಿ ಭೂತಾನಿ ಮನಸ ಕಾಮೈಹಿ ತೈಹಿ ಸಾಧು ಮಾನಯೇತ್. ಕಾಮೈಹಿ ಅವರ ಬಯಕೆಗಳನ್ನು ಈಡೇರಿಸುವ ಮೂಲಕ ಅವರನ್ನ ತುಂಬಾ ಗೌರವಿಸುವುದು. ಇದು ವಿಷ್ಣು ಭಕ್ತಿಗೆ ಮತ್ತೊಂದು ಸುಂದರವಾದ ಉಪಾಯ. ಯಾರಿಗೆ ಯಾವುದು ಇಷ್ಟವೋ ಅದು ಅವರ ಸಾಧನೆಗೆ ಪೂರಕವೋ ಅಂತ ವಸ್ತುಗಳನ್ನು ಅವರು ಕೇಳುವುದಕ್ಕಿಂತ ಮುಂಚೆನೆ ಅವರಲ್ಲಿ ಭಗವಂತ ಇದ್ದಾನೆ ಅನ್ನೋ ಭಾವದಿಂದ ಭಗವಂತನಿಗೆ ಒಪ್ಪಿಸ್ತೇನೆ. ಅವ್ರಿಗೆ ಕೊಡ್ತೇನೆ ಅಂದ್ರೆ ಒಂದು ಮೀಸೆ ತಿರುವಲಿಕ್ಕೆ ಶುರುವಾಗುತ್ತೆ, ನಾನು ಕೊಟ್ಟಿದ್ದೇನೆ ಅಂತ. ದೇವರದ್ದೇ ವಾಪಸ್ ಕೊಡ್ತಾರೆ. ಈಶಾವಾಸ್ಯವಿದಂ ಸರ್ವಂ, ನಂದೇನೋ ಕೊಟ್ಟಿದ್ದಲ್ಲ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ, ನಂದ ನಂದನ ಗೋವಿಂದ ಅಂತ ಒಂದು ಸುಂದರವಾದ ಪದ್ಯದಲ್ಲಿ ಭಗವಂತನನ್ನ ಭಕ್ತರು ಸ್ತುತಿ ಮಾಡ್ತಾರೆ. ಹೀಗೆ ಭಗವಂತನ ಭಕ್ತಿಗೆ ಕಾರಣವಾದ ಅನೇಕ ಮಾತುಗಳನ್ನ ಪ್ರಹ್ಲಾದ ಆಡಿದ. ನಾಳೆ ಮತ್ತೆ ಮುಂದಿನ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಶ್ರೀಹರಿಪ್ರಿಯತಾಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಕರೋಮಿ ಯದ್ಯತ್ ಸಕಲಂ ತಸ್ಮೈ ಸಮರ್ಪಯಾಮಿ. ಮನಸ್ಸಿನೋ ಮಂತ್ರವಿದಸ್ಸು ಮಂಗಲಾಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಅಧರ್ಮಸ್ಯ ಪರಾಭವ ತದ್ಭಾವನಾ ಶ್ರಾವಭೃತಾಂ ಓಂ ಮಂಗಲಂ. ಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು.